ಇದು ಚೋಳೂರು ಸಂತೆ. ಇವತ್ತು ಭಾನುವಾರ. ಇವತ್ತು ಏನು ರೇಟ್ ಆಗುತ್ತೆ ಎಲ್ಲ ನೋಡೋಣ ಬನ್ನಿ. ಕಾಯಿ ಯಾವ ಥರ ಇದೆ ನೋಡ್ತೀರಾ ಅಂದರೆ ಒಂದು ಕಡೆಯಿಂದ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಈ ಗುಡ್ಡೆ ಈ ಥರ ಇದೆ. ಇಲ್ಲಿ ಗುಡ್ಡೆ ಪ್ಯಾಕ್ ಲೆಕ್ಕ ನಡೆಯುವಂಥದ್ದು. ಗುಡ್ಡೆಗಿಷ್ಟು ಅಂತ ಗುಡ್ಡೆಗಿಷ್ಟು ಅಮೌಂಟು ಅಂತ. ಇಲ್ಲಿ ಈ ಥರ ಒಣಕಾಯಿ ಬರುತ್ತೆ, ಹಸೆಕಾಯಿ ಬರುತ್ತೆ. ಈ ಥರ ಸಣ್ಣ ಸಣ್ಣ ಗುಡ್ಡೆನೂ ಹಾಕಿರ್ತಾರೆ. ಡಿಪೆಂಡ್ ಅಪಾನ್ ಗುಡ್ಡೆ ಮೇಲೆ ಕೂಗುವಂಥದ್ದು. ಇದು ಪ್ರತಿ ಭಾನುವಾರ ನಡೆಯುತ್ತೆ. ಒಣಕಾಯಿ ಆದರೆ ಒಂದು ರೇಟ್ ಇರುತ್ತೆ, ಹಸೆಕಾಯಿ ಒಂದು ರೇಟ್ ಇರುತ್ತೆ. ಡಿಪೆಂಡ್ ಅಪಾನ್ ಅವ್ರು ಕೂಗ್ತಾರಲ್ಲ, ರಾಜ್ಯ ಪ್ರಕ್ರಿಯೆ ಯಾವ ಥರ ನಡೆಯುತ್ತೆ ಅದ್ರ ಮೇಲೆ ರೇಟು ಡಿಪೆಂಡ್ ಆಗುತ್ತೆ. ಇಲ್ಲಿ ಕಾಯಿ ಜಾಸ್ತಿನೇ ಬರುತ್ತೆ, ಡಿಪೆಂಡ್ ಅಪಾನ್ ಸೀಸನ್ ಮೇಲೆ. ಇವಾಗ ಸೀಸನ್ ಇದೆ, ಇವತ್ತೇನು ರೇಟ್ ಆಗುತ್ತೆ ನೋಡೋಣ. ಈ ಥರ ಮಾಹಿತಿ ಬೇಕು ಅಂದರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಪ್ರತಿ ವಾರ ಈ ಸಂತೆ ಬಗ್ಗೆ ಮಾಹಿತಿನ ಹಾಕ್ತಾ ಹೋಗ್ತೀನಿ. ನಿಮಗೆ ಏನು ರೇಟ್ ನಡೀತಾ ಇದೆ ಅನ್ನೋ ಬಗ್ಗೆ ಎಲ್ಲ ಮಾಹಿತಿ ನಿಮಗೆ ಈಸಿಯಾಗಿ ಸಿಗುತ್ತೆ. ಈಗಾಗಲೇ 10:10 ಆಗಿದೆ, ಇನ್ನೂ ಕಾಯಿ ಬರ್ತಾನೆ ಇದೆ. ಇವಾಗ ತಂದು ಸುರಿತಾರಂಥದ್ದು ಮಾಡಾದ್ಮೇಲೆ ಸ್ವಲ್ಪ ಜಾಗ ಆಗುತ್ತಲ್ಲ, ಆವಾಗ ನಿಮಗೆ ಒಂದು ರಿಯಲ್ಲಾಗಿ ಗೊತ್ತಾಗುತ್ತೆ. ಈಗ ಒಳಗಡೆ ಕಾಯಿ ಆಗ್ತಿಲ್ಲ, ಅದಕ್ಕೆ ಹೊರಗಡೆ ಆಗ್ತಾಯಿದ್ದಾರೆ ರೋಡ್ ಸೈಡು. ಇದು ಚೋಳೂರು ಸಂತೆ ನೋಡಿ, ಇಲ್ಲಿ ಹರಾಜು ಆಗ್ತಾಯಿದೆ. ಏನು ರೇಟ್ ಆಗುತ್ತೆ ನೋಡೋಣ ಬನ್ನಿ. ಬರ್ತೀನಿ ಇದು 28,000 ಆಯಿತು. 1,200ರಿಂದ 1,300 ಅಂತ ಹೇಳ್ತಾ ಇದ್ದಾರೆ. $13,700 ಆಯ್ತು. ಇದು 13,700 ಆಯ್ತು. ಇಷ್ಟು ಗುಡ್ಡೆ 400ರಿಂದ 450. $15,000 ಅಣ್ಣ. ಎಷ್ಟಿರ್ಬೋದು ಗುಡ್ಡೆ ಅದು? ಅಲ್ಲಲ್ಲ, ಕಾಯಿ ಎಷ್ಟಿರ್ಬೋದು ಅಂತ. 500 ಕಾಯಿ. ಒಂದು 450ರಿಂದ 550 ಕಾಯಿ ಇದು ಅಂತ ಹೇಳಿದ್ದಾರೆ. NSB 100ರಿಂದ 125. ಎಷ್ಟು ಕಾಗೋಣ? 13,500, 14,500, 600, 700, 800, 14,000, 100, 14,100, 200, 14,200. 14,200 ಆಯಿತು. 14,200 ಆಗಿದೆ. ಇದು ಎಷ್ಟು ಕಾಯಿದೆ ಅಂತ ಕೇಳಿ ತಡೀರಿ. 450ರಿಂದ 500 ಹಾಕ್ಲಾ? ಇಲ್ವಾ? 450 ಲಾಸ್ಟು. ಬಿಡ್ರಿ. ಹತ್ತುವರೆ
600 700 11,000 100 200 500 600 11 600 700 11 ಸಣ್ಣ ಎಲ್ಲ ಇರ್ತವೆ ಒಳಗಡೆ. ಒಂದು 500ರಿಂದ 600 ಅಂತ ಹೇಳ್ತಿದ್ದಾರೆ. ಈ ಸೈಡ್ ಚೆನ್ನಾಗಿ ಇದೆ, ನೋಡೋಣ ಇವೇನು ರೇಟ್ಗೆ ಆಗುತ್ತೆ ಅಂತ. ಇದು ಚೆನ್ನಾಗಿ ಈಗ ಹರಾಜ್ ಕೂಗಿರ್ತಲ್ಲ, ಅವರು ಈ ಥರ ಮಾರ್ಕ್ ಮಾಡ್ಕೊಂಡ್ರು, ಒಬ್ಬೊಬ್ರು ಮಾಡ್ಕೊಂಡು ಒಬ್ಬೊಬ್ಬರು ಒಂದು ಪೇಂಟ್ ಹಚ್ಚಿಸ್ತಾರೆ, ಇನ್ನೊಬ್ಬರು ಈ ಥರ ಒಂದು ಕುರುಂಬಳಿ ಇದು ಇರುತ್ತಲ್ಲ ಅದು ಕೊಡ್ತಾರೆ. ಈ ಕಡೆಗೆ $18,000 ಆಯ್ತು ಗುಡ್ಡೆ. ಒಂದು 650 ಅಂತ ಹೇಳ್ತಾ ಇದ್ರು ಗೌಡ್ರು. ರೈತರಂತೆ